ಬರ್ರಿ. Kasih. Best of luck, best. ಈಗ ಅದರ ಸಂಬಂಧ ಈಗ ತಯಾರಿ ಇದು ನೋಡಿ ಮುಂದೆ ಕಲೀಲಿ ಅಂತ ಬರ್ರಿ. ಓಕೆ ನೀವೇ ಬರಕ್ಕೆ ಬರ್ರಿ. ಹಾಂ ಈಗ ಹಾಕ್ರಿ. ಹಾಂ ಸಿಂಗಲ್ ಬರ್ರಿ ಹಂಗೆ ನೋಡ್ರಿ ಅಪ್ಪೆ ತೊಂಬೆ ಅಪ್ಪೆ ಅವಿಸ್ ಎಸ್ ಮತ್ತು ಅವ್ರಿಗೊಂದು ಬೇರೆ ಆಗೋದು. ಹಾಂ ಯಜಮಾನ್ರು ಬಂದರು. ಸರ್ ಇದು ಬರ್ರಿ. ನೋಡ್ರಿ ದೊಡ್ಡ ಮೆಡಲ್ ತಗೋರಿ. ಏನೋ ಸೆಂಟ್ರ್ ನೋಡ್ರಿ. ಹಾಂ ಅದು ಲಾಸ್ಟ್ ಹಾಕಿರಿ. ಅದೇ 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 ಹಾಂ ಹಾಕ್ರಿ ಹೇಳಿ ಕೈ ಇತ್ತು ಹಾಕ್ರಿ ಮಾತಾಡೋದು. ಓಕೆ ರಾಜ್ಯ ಕ್ರೀಡಾಕೂಟ ಕರ್ನಾಟಕ ಸರ್ಕಾರ, ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಮತ್ತು ಯುವ ಸಬಲೀಕರಣ ಸಹಯೋಗದೊಂದಿಗೆ ಪುರುಷರ ಮತ್ತು ಮಹಿಳೆಯರ ಸೀನಿಯರ್ ಕ್ರೀಡಾಕೂಟ ಜರುಗಿತ್ತು. ಈ ಕ್ರೀಡೆಯಲ್ಲಿ 27 ಕ್ರೀಡೆಗಳು ಭಾಗವಹಿಸಿದ ಕ್ರೀಡಾಕೂಟದಲ್ಲಿ ನಮ್ಮದು ವಿಶೇಷ ಎಂದರೆ ವಿಜಯಪುರ ಜಿಲ್ಲೆ ಪ್ರಥಮ ಬಾರಿಗೆ ಬಾಕ್ಸಿಂಗ್ ಕ್ರೀಡೆಯಲ್ಲಿ ನಮ್ಮ ಜಿಲ್ಲೆ ಭಾಗವಹಿಸಿತ್ತು. ಈ ಒಂದು ಕ್ರೀಡಾಕೂಟದಲ್ಲಿ ಮಹಿಳೆಯರ ವಿಭಾಗದಲ್ಲಿ ಕರಿಷ್ಮಾ ಚಾವಿವಾಲೆ ಕಂಚಿನ ಪದಕ, ಐಶ್ವರ್ಯ ಬಾಡ್ಗೆ ಬೆಳ್ಳಿ ಪದಕ ಪಡೆದು ಜಿಲ್ಲೆಗೆ ಮತ್ತು ನಮ್ಮ ಜಿಲ್ಲಾ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ. ಇದೇ ರೀತಿಯಾಗಿ ಈ ಕ್ರೀಡೆಯು ಈಗಾಗಲೇ ಅನೇಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕ್ರೀಡಾ ಇಲಾಖೆಗಳನ್ನು ಮಾನ್ಯತೆ ಪಡೆದಿದೆ. ಈ ಒಂದು ಕ್ರೀಡೆಯು ದಸರಾದಲ್ಲಿ ಮಿನಿ ಒಲಿಂಪಿಕ್ ಕ್ರೀಡೆ ಮತ್ತು ದಸರಾ CM ಕಪ್ ಕ್ರೀಡಾಕೂಟ ಮತ್ತು ಸ್ಕೂಲ್ ಕಾಲೇಜುಗಳ ಕ್ರೀಡಾಕೂಟ, ವಿಶ್ವವಿದ್ಯಾಲಯದಲ್ಲಿ ಕ್ರೀಡಾಕೂಟ, ಕಾಮನ್ವೆಲ್ತ್, ಏಷ್ಯನ್ ಗೇಮ್, ಒಲಿಂಪಿಕ್ ಗೇಮ್ಸಲ್ಲಿ ಎಲ್ಲ ಕ್ರೀಡೆಯಲ್ಲಿ ಸೇರ್ಪಡೆಯಾಗಿದೆ. ಇಲ್ಲಿ ವಿಜಯಪುರದಲ್ಲಿ ಉನ್ನತ ಶಾಲೆಗಳು ಮತ್ತು ಕ್ರೀಡಾ ಆಸಕ್ತರು, ಕ್ರೀಡಾ ಇಲಾಖೆಯವರು ಏನೋ ಮನಸ್ಸು ಮಾಡಿದರೆ ನಮ್ಮ ಸರ್ಕಾರದಿಂದ ಅನೇಕ ಸವಲತ್ತುಗಳು ಕೂಡ ನಮ್ಮ ವಿಜಯಪುರ ಜಿಲ್ಲೆಗೆ ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯಿಂದ ಹಾಗೂ ಕರ್ನಾಟಕ ಅಮೇಚೂರ್ ಬಾಕ್ಸಿಂಗ್ ಸಂಸ್ಥೆಯಿಂದ ಸಹಾಯಧನ ಆಗಿರ್ಬೋದು, ಬಾಕ್ಸಿಂಗ್ ಅಂತ ಬೇಕಾದಂಥ ಸಲಕರಣೆಗಳಾಗಬಹುದು ಕೊಡ್ಬೋದು. ಇನ್ನು ಹೆಚ್ಚು ಹೆಚ್ಚು ಶಾಲೆಗಳು ಮತ್ತು ಕ್ರೀಡಾ ಇಲಾಖೆಗಳು ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ನಮಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದೆ. ಆದರೆ ಮುಂಬರುವ ದಿನಗಳಲ್ಲಿ
ಈ ಎಲ್ಲ ಕ್ರೀಡಾಕೂಟದಲ್ಲಿ ವಿಜಯಪುರ ಜಿಲ್ಲೆ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ಳುತ್ತೇವೆ ಎಂದು ನಾನು ತಮ್ಮಲ್ಲಿ ಆತ್ಮವಿಶ್ವಾಸದಿಂದ ಹೇಳುತ್ತೇನೆ. ಬಸವರಾಜ್ ನಂದಪ್ಪ ಬಾಗೇವಾಡಿ, ಸಾಕಿನೂತ್ನಾಳ್, ಅಮೇಚೂರ್ ಜಿಲ್ಲಾ ಬಾಕ್ಸಿಂಗ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ. ತುಮಕೂರಿನಲ್ಲಿ ನಡೆದಂಥ 2026ರ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯ ಹೆಮ್ಮೆ ಬಾಕ್ಸಿಂಗ್ನಲ್ಲಿ 2 ಪದಕಗಳನ್ನು ತಂದಿದ್ದಾರೆ. ಐಶ್ವರ್ಯ ಮತ್ತು ಕರಿಷ್ಮಾ ಇವರ ಒಂದು ಭಾವಿ ಜೀವನ ಕ್ರೀಡೆಯಲ್ಲಿ ಉನ್ನತ ಸ್ಥಾನದಲ್ಲಿ ಹೋಗಲಿ, ನಮ್ಮ ಜಿಲ್ಲೆಗೆ ಕೀರ್ತಿ ತರಲಿ, ನಮ್ಮ ವಿದ್ಯಾಲಯಕ್ಕೆ ಕೀರ್ತಿ ತರಲಿ. ಈ ನಿಟ್ಟಿನಲ್ಲಿ ಅವರಿಗೆ ಉತ್ತಮವಾದಂಥ ಕೋಚ್ ನೀಡಿ ಅವರ ಭವಿಷ್ಯವನ್ನು ಉಜ್ವಲ ಮಾಡುವಲ್ಲಿ ಶ್ರಮಿಸುತ್ತಿರುವಂಥ ಬಸವರಾಜ್ ಬಾಗೇವಾಡಿಯವರ ಸಂಸ್ಥೆ ಉನ್ನತ ಮಟ್ಟದಲ್ಲಿ ಬೆಳೆಯಲಿ. ಈ ಎಲ್ಲ ಮಕ್ಕಳು ವಿಜಯಪುರ ಜಿಲ್ಲೆಗೆ ಕೀರ್ತಿಯನ್ನು ತಂದು ಹೆಮ್ಮೆಯನ್ನು ತಂದು ತಮ್ಮ ಭಾವಿ ಜೀವನದಲ್ಲಿ ಕ್ರೀಡೆಯಲ್ಲಿ ಉತ್ತಮ ಸ್ಥಾನಮಾನಗಳನ್ನು ಕೊಡಲಿ ಅಂತೇಳಿ ಇವತ್ತು ಅವರಿಗೆ ಪದಕಗಳನ್ನು, ಪ್ರಶಸ್ತಿಗಳನ್ನು, ಗೌರವ ಹಾರಗಳನ್ನು ಕೊಟ್ಟು ಅಭಿನಂದಿಸಿದ್ದೇವೆ. ಆ ಮಹನೀಯರು ಮುಂದಿನ ಜೀವನದಲ್ಲಿ ಒಂದು ಉನ್ನತವಾದಂಥ ಉಜ್ವಲವಾದಂಥ ಭವಿಷ್ಯವನ್ನು ಕಟ್ಟಿಕೊಳ್ಳಲಿ, ಕ್ರೀಡೆ ಅವರಿಗೆ ಹಿಡಿಯಲಿ. ಹೆಸರು ಒಳಗೆ ನಾನು ನ್ಯಾಷನಲ್ ಇಂಟರ್ನ್ಯಾಷನಲ್ ಎಲ್ಲ ಆಡೀನಿ. ಬಟ್ ಈ ಸಾರಿ ಏನೋ ಒಂಥರ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಯಿತು. ಅಂದರೆ ಜಾಸ್ತಿ ಎಷ್ಟು ಕಾಂಪಿಟೇಟರ್ ಇರ್ತಾರೆ ಅಷ್ಟು ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದು, ಎಷ್ಟು ನಮ್ದು ಡೆಡಿಕೇಶನ್ ಇರ್ತೈತೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ಈಗ ನಮ್ಮಲ್ಲಿ ಹುಡುಗಿರಲ್ಲಿ 2 ಮೆಡಲ್ ಆಗಿದೆ. ಹಾಗೆ ನೆಕ್ಸ್ಟ್ ಬರೋದ್ರಲ್ಲಿ ಈಗ ನಮ್ಮ ಹಿಂದಿನ ಜನ್ರೇಷನ್ನು ಜಾಸ್ತಿ ಮೆಡಲ್ ಆಗಲಿ ಅಂತ ನಾವೆಲ್ಲ ವಿಶ್ ಮಾಡ್ತೀವಿ. ಮೆಡಲ್ ಆದವ್ರಿಗೆ ಕಂಗ್ರಾಟ್ಸ್ ಹೇಳ್ತೀವಿ. ರೆಡಿ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಐಶ್ವರ್ಯ ಬಾಡಿಗೆ. ನನ್ನ ಬಾಕ್ಸಿಂಗ್ ಫಸ್ಟ್ ನಂಗೆ ಗೊತ್ತಿರಲಿಲ್ಲ. ಸರ್ ಕರ್ಕೊಂಡು ಹೋದ್ರು ನನಗೆ, ಹಿಂಗೈತಿ ಬಾ ಅಲ್ಲೇ ಏನಾಗಲ್ಲ ಅಂತ ಹೇಳ್ತೀನಿ. ನಾನು ಹೋದ್ಮೇಲೆ ಗೊತ್ತಾಯಿತು. ಇಲ್ಲ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಅನುಭವ ಐತೆ. ಬೇರೆ ಕಡೆ ಎಲ್ಲ ಹೋಗಿರಲಿಲ್ಲ. ನಾನು ಹೋಗಿದ್ದು ಸ್ಟೇಟ್ ಲೆವೆಲ್ ಫಸ್ಟ್ ನಾನು ಆಡಿದ್ದು. ಬಟ್ ಭಾಳ ಖುಷಿ ಆಯ್ತು ನನಗೆ. ಸರ್ಗೆ ಫಸ್ಟ್ ಆಫ್ ಆಲ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ಥ್ಯಾಂಕ್ ಯು ಸರ್. ಮತ್ತು ಅಲ್ಲೆಲ್ಲನೂ ಸ್ವಲ್ಪ ಎಲ್ಲನೂ ಚಲೋನೇ ಇರ್ತಿಲ್ಲ. ಆಲ್ಮೋಸ್ಟ್ ಅಲ್ಲೆಲ್ಲನೂ ಗೇಮ್ಸ್ ಅದು ಅಲ್ಲಿದೆಲ್ಲನೂ ತಿಳ್ಕೊಂಡಿವಿ ನಾವು. ಆಲ್ಮೋಸ್ಟ್ ಅಲ್ಲೆಲ್ಲ ಜಾಸ್ತಿನೇ ತಿಳ್ಕೊಂಡಿವಿ. ಮತ್ತು ಇದು ನಂದು ಸೆಕೆಂಡ್ ಆಯ್ತು ಅಲ್ಲಿ. ಥ್ಯಾಂಕ್ ಯು ಎಲ್ಲರಿಗೂ. ಇದಕ್ಕೆ ಮುಂಚೆ ಎಲ್ಲರೂ ಭಾಗವಹಿಸಿದರೆ ಇದೆ ಫಸ್ಟ್ ಟೈಮ್? ಇಲ್ಲ, ಸ್ಟೇಟ್ ಲೆವೆಲ್ ಆಡಿದ್ದು ಫಸ್ಟ್ ನಾನು. ಎಲ್ಲಿ ಆಡಿರಲಿಲ್ಲ ನಾನು. ಸರ್ ಇಲ್ಲ ಹಿಂಗೈತಿ ಬಾ ಅಲ್ಲೇ ತುಮಕೂರೊಳಗೆ ಯುವ ಸಬಲೀಕರಣ ಆಗೈತೆ ಅಂತ ಹೇಳಿದ್ದಕ್ಕೆ ಸರ್ ಜೊತೆ ಡೌಟ್ ಮಾಡ್ಕೊಂಡು ಹೋದೆ. ಏನು ಬೇಡಪ್ಪ ಅಂತ ಅನ್ಕೊಂಡು ಹೋದೆ. ಬಟ್ ಅಲ್ಲಾದ್ಮೇಲೆ ಮೆಡಲ್ ಸರ್ದು ಇದರಿಂದ ಮೆಡಲ್ ಆಯಿತು. ಥ್ಯಾಂಕ್ ಯು. ಹೆಸರು ಐಶ್ವರ್ಯ. ಸ್ಥಳವರಂತ ಇತ್ತೀಚೆಗೆ ನಡೆದಂಥ ತುಮಕೂರಲ್ಲಿ ಬಾಕ್ಸಿಂಗ್ ಕಾಂಪಿಟೇಷನಲ್ಲಿ ಒಲಿಂಪಿಕಲ್ಲಿ ಭಾಗವಹಿಸೋದಕ್ಕೆ ತುಂಬ ಖುಷಿ ವಿಚಾರ. ನಮಗೆ ಇದೊಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಬಸವರಾಜ್ ಬಾಗೇವಾಡಿ ಸರ್ಗೆ ತುಂಬ ಧನ್ಯವಾದಗಳು. ಇದೊಂದು ಒಳ್ಳೆಯ ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತು. ಇದಕ್ಕಿಂತ ಮುಂಚೆನೂ ಲಾಸ್ಟ್ ಟೈಮು ಆಡಿದ್ದೀವಿ, ಒರಿಸ್ಸಾ ಹೋಗಿದ್ವಿ. ಇವಾಗ ಇದು ಇನ್ನೂ ಆಡಬೇಕು, ಇನ್ನೂ ಹೆಚ್ಚಿನ ಮೆಡಲ್ ಮಾಡಬೇಕು, ಇದರಲ್ಲಿ ಇನ್ನೂ ಅಚೀವ್ಮೆಂಟ್ ಮಾಡಬೇಕು. ಎಲ್ಲ ನಮ್ಮ ಮಕ್ಕಳಿಗೂ ಇನ್ನೂ ಮುಂದೆ ಬರುವಂಥ ಮಕ್ಕಳು ಹಾಗೂ ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನ್ಗಳು ಯಾರ್ಯಾರು ಇದ್ದಾರೆ ಪ್ರತಿಯೊಬ್ಬರು ಈ ಸಾಧನೆಗಳನ್ನು ಮಾಡಬೇಕು ಅಂತ ಇಚ್ಛಪಡ್ತೀನಿ. ಹೆಸರು ಜಗದೀಶ್ ತಳವಾರ. ವೆರಿ ಗುಡ್. ಕರಿಷ್ಮಾ